ಹಾಗೆ ನಮಸ್ಕಾರ ಸ್ನೇಹಿತರೆ, ನಮಗೆಲ್ಲರಿಗೂ HSTR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2003ರ HSTRನ ಹಳೆಯ ಪ್ರಶ್ನೆ ಪತ್ರಿಕೆಯ ಭಾಗ 8 ಆಗಿರುತ್ತೆ ಈ ಒಂದು ಕ್ಲಾಸ್ ಒಳಗಡೆ. ಈ ಹಿಂದಿನ 7 ಕ್ಲಾಸ್ಗಳನ್ನು ನೀವು ನೋಡದೇ ಇದ್ದರೆ ಆ 7 ಕ್ಲಾಸ್ಗಳನ್ನು ನೋಡಿಕೊಂಡು ಈ 8ನೇ ಕ್ಲಾಸನ್ನು ನೋಡುವಂತಹ ಕೆಲಸವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೀವೇನಾದರೂ ನನ್ನ ಚಾನೆಲ್ನ ಮೊದಲ ನೋಡುಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಜೊತೆಗೆ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹೊಸ ಕ್ಲಾಸ್ಗಳನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ ಸ್ನೇಹಿತರೆ. ಹಾಗೆ ಕಳೆದ ಒಂದು ಕ್ಲಾಸ್ ಒಳಗಡೆ ಸುಮಾರು 73 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಡಿಸ್ಕಸನ್ನು ಮಾಡಿದ್ದೆ ಸ್ನೇಹಿತರೆ. HSTRನ ಹಳೆಯ ಪ್ರಶ್ನೆ ಪತ್ರಿಕೆಯ ವಿವರಣೆಯ ಭಾಗವಾಗಿ 73 ಕ್ವಶನ್ಸ್ಗಳನ್ನು ನಿಮ್ಮ ಜೊತೆಗೆ ಈಗಾಗಲೇ ಡಿಸ್ಕಸನ್ನು ಮಾಡಿದ್ದೆ. ಅದೇ ರೀತಿಯಾಗಿ ಈ ಒಂದು ಕ್ಲಾಸ್ ಒಳಗಡೆ ಭಾಗ 4ರೊಳಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ಸೊ ಅದನ್ನು ಒಂದು ಸಾರಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಕ್ವಶನ್ಸ್ಗಳು ಏನನ್ನೋದನ್ನು ನಾವು ನೋಡ್ಕೋತಾ ಹೋಗೋಣ. ನೋಡಿ ಸ್ನೇಹಿತರೆ, ದ ಫಸ್ಟ್ ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಆಫ್ ದ ಪ್ಯಾಸೇಜ್ have been given. Rearrange the rest of the sentences P, Q, R, S in such a way that you get a meaningful paragraph. Choose the best option 1, 2, 3, 4. ಇಷ್ಟೇ ಸ್ನೇಹಿತರೆ. ಸೊ ರೀಅರೇಂಜ್ಮೆಂಟ್ ಮಾಡೋದಕ್ಕೆ ಅಂತೇಳಿ ಈ ಒಂದು ಕ್ವಶನನ್ನು ಕೇಳಿದ್ದಾರೆ. ಇದರಲ್ಲಿ ಮೊದಲನೇ ಸೆಂಟೆನ್ಸು ಮತ್ತು ಲಾಸ್ಟ್ನೇ ಸೆಂಟೆನ್ಸು ಇವೆರಡನ್ನು ಕೊಟ್ಟಿರ್ತಾರೆ. ಇದರ ಮಧ್ಯದಲ್ಲಿ ಬರ್ತಿರ್ತಕ್ಕಂತಹ ಸೆಂಟೆನ್ಸಸ್ಗಳು ಯಾವುವು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ, ಮತ್ತು ಐಡೆಂಟಿಫೈ ಮಾಡಿ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ನಾವು ಅರೇಂಜ್ ಮಾಡುವಂತಹ ಕೆಲಸವನ್ನು ಈ ಒಂದು ಕ್ವಶನ್ಸ್ ಒಳಗಡೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮೊದಲೇ ಆಪ್ಷನನ್ನು ಕೊಟ್ಟಿದ್ದಾರೆ, ಮೋಹನ್ ಸಿಂಗ್ ಈಸ್ ಅ ರಿಟೈರ್ಡ್ ಸೋಲ್ಜರ್ ಅಂತೇಳಿ. ಫಸ್ಟ್ ಒಂದು ಆಪ್ಷನ್ ಇದೆ, ಮೋಹನ್ ಸಿಂಗ್ ಈಸ್ ಅ ರಿಟೈರ್ಡ್ ಸೋಲ್ಜರ್ ಅಂತೇಳಿ. ಹಾಗೆ ಬನ್ನಿ ಸ್ನೇಹಿತರೆ, ಮೊದಲನೇ ಸೆಂಟೆನ್ಸನ್ನು ನೋಡಿದ್ರಿ. ಹಾಗಾದರೆ ಎರಡನೇ ಸೆಂಟೆನ್ಸ್ ಏನಿದೆ, ಹಿ ಫಾಟ್ ಅಗನೆಸ್ಟ್ ದ ಜರ್ಮನ್ಸ್ ಆ್ಯಂಡ್ ದ ಜಪಾನೀಸ್. ಹಿ ವಾಸ್ ಶಾಟ್ ಎಟ್ ಆ್ಯಂಡ್ ಲಾಸ್ಟ್ ಹೀಸ್ ಲೆಫ್ಟ್ ಲೆಗ್. ಒನ್ ಡೇ ಹಿ ಟ್ರೈಡ್ ಟು ಎಸ್ಕೇಪ್ ಫ್ರಮ್ ದ ಕ್ಯಾಂಪ್. ಹಿ ಬಿಕೇಮ್ ಅ ಪ್ರಿಸನರ್ ಆಫ್ ವಾರ್ ಇನ್ ಅ ಜರ್ಮನ್ ಕ್ಯಾಂಪ್ ಅಂತೇಳಿ 4 ಸೆಂಟೆನ್ಸಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಆರನೇದೇನಿದೆ, ನೌ ಹಿ ವಾಕ್ಸ್ ಆನ್ ಕ್ರಚಸ್. ಕ್ರಚಸ್ ಮೀನ್ಸ್ ಊರುಗೋಲು ಅಂತೇಳಿ ಅರ್ಥ ಬರುತ್ತೆ. ಊರುಗೋಲು ಅಂತೇಳಿ ಅರ್ಥ ಬರುತ್ತೆ ಸ್ನೇಹಿತರೆ ಇದಕ್ಕೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋದಾದರೆ, ಇಲ್ಲಿ ಮೊದಲನೇ ಆಪ್ಷನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತೇಳಿ ನಾವು ಅಂದ್ಕೋತಾ ಇರ್ತೀವಿ, QPRS. QPRS. ಹಾಗಾದ್ರೆ Q ಒಳಗಡೆ ಏನಿದೆ, P ಒಳಗಡೆ ಏನಿದೆ, R ಒಳಗಡೆ ಏನಿದೆ, S ಒಳಗಡೆ ಏನಿದೆ ಅನ್ನೋದನ್ನು ಒಂದ್ಸರಿ ನಾವು ನೋಡ್ಕೊಂಬಿಡೋಣ ಸ್ನೇಹಿತರೆ ಇದರೊಳಗಡೆ. ಸೊ Q ಅಂದರೆ ಸೆಕೆಂಡ್ ಒನ್, ಹಿ ವಾಸ್ ಶಾರ್ಟ್ ಎಟ್ ಆ್ಯಂಡ್ ಲಾಸ್ಟ್ ಹೀಸ್ ಲೆಫ್ಟ್ ಲೆಗ್ ಅನ್ನೋದು ಇದು ಮೊದಲಿಗೆ ಬರುತ್ತೆ ಸ್ನೇಹಿತರೆ. ಮೋಹನ್ ಈಸ್ ಅ ರಿಟೈರ್ಡ್ ಸೋಲ್ಜರ್ ಅನ್ನೋ ಒಂದು ಸೆಂಟೆನ್ಸ್ನ ನಂತರ ಬರ್ತಿರ್ತಕ್ಕಂಥದ್ದು ಹಿ ವಾಸ್ ಶಾರ್ಟ್ ಎಟ್ ಆ್ಯಂಡ್ ಲಾಸ್ಟ್ ಹೀಸ್ ಲೆಫ್ಟ್ ಲೆಗ್ ಅನ್ನೋದು ಸೆಕೆಂಡ್ ಸೆಂಟೆನ್ಸ್ ಆಗಿರುತ್ತೆ. ಹಾಗೆ ಥರ್ಡ್ ಒನ್ನು ಪಿ ಅನ್ನೋದು ಅಂದರೆ ಹಿ ಫಾಟ್ ಅಗನೆಸ್ಟ್ ದ ಜರ್ಮನ್ಸ್ ಆ್ಯಂಡ್ ದ ಜಪಾನೀಸ್ ಅನ್ನೋ ಒಂದು ಸೆಕೆಂಡ್ ಸೆಂಟೆನ್ಸ್ ಬರುತ್ತೆ ಸ್ನೇಹಿತರೆ. ಹಾಗೆ ಆರ್, ಒನ್ ಡೇ ಹಿ ಟ್ರೈ ಟು ಎಸ್ಕೇಪ್ ಫ್ರಮ್ ದ ಕ್ಯಾಂಪ್ ಅಂತೇಳಿ ಇದು ಥರ್ಡ್ ಒನ್ ಬರುತ್ತೆ, ಇದು ಸೆಕೆಂಡ್ ಒನ್ ಬರುತ್ತೆ. ಎಸ್, ಹಿ ಬಿಕೇಮ್ ಅ ಪ್ರಿಸನರ್ ಆಫ್ ವಾರ್ ಇನ್ ಅ ಜರ್ಮನ್ ಕ್ಯಾಂಪ್ ಇದು ಫೋರ್ತ್ ಒನ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಫಸ್ಟ್ ಒನ್ನು ಕ್ಯೂ ಅನ್ನೋದು, ಸೆಕೆಂಡ್ ಒನ್ನು ಪಿ ಅನ್ನೋದು, ಥರ್ಡ್ ಒನ್ನು ಆರ್ ಅನ್ನೋದು, ಫೋರ್ತ್ ಒನ್ನು ಎಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ರೀಅರೇಂಜ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಕ್ವಶನ್ಗೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಬೇರೆ ಬೇರೆ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಬೇರೆ ಕ್ವಶನ್ಸಲ್ಲಿ 75, ಮೋರ್ ದ್ಯಾನ್ 500 years ಅಗೋ ದೇರ್ ಲೀವ್ಡ್ ಅ ಗರ್ಲ್ ಅಂತ ಹೇಳಿದೆ.
ಫಸ್ಟ್ ಒಂದು ಸೆಂಟೆನ್ಸು. ಇನ್ನು ಲಾಸ್ಟ್ ಒಂದು ಸೆಂಟೆನ್ಸ್ ಏನಿದೆ, ಜೋನ್ ಸ್ಪೆಂಟ್ ಮೋಸ್ಟ್ ಆಫ್ ಹರ್ ಟೈಮ್ ಸ್ಪಿನ್ನಿಂಗ್ ಆ್ಯಂಡ್ ಸೋವಿಂಗ್ ಅಂತೇಳಿದೆ. ಸೋವಿಂಗ್ ಮೀನ್ಸ್ ಹೊಲಿಗೆ ಯಂತ್ರ ಅಂತೇಳಿ ಕರಿತಾ ಇರ್ತೀವಿ ಸ್ನೇಹಿತರ. ಅಂದರೆ ಇದ್ರ ಮಧ್ಯದಲ್ಲಿ ಬರ್ತಿರ್ತಕ್ಕಂತಹ ಸೆಂಟೆನ್ಸ್ಗಳ ರೀಅರೇಂಜ್ಮೆಂಟ್ ಹೇಗಿರುತ್ತೆ? ಸೊ ಫಸ್ಟ್ ಒನ್ ಕೊಟ್ಟಿದ್ದಾರೆ, ಸಿಕ್ಸ್ತ್ ಒನ್ ಕೊಟ್ಟಿದ್ದಾರೆ. ಈ ಎರಡರ ಮಧ್ಯದಲ್ಲಿ ಹೊಂದಾಣಿಕೆ ಆಗುವಂತಹ ಒಂದು ರೀಅರೇಂಜ್ಮೆಂಟು ಯಾವುದಿರುತ್ತೆ ಅನ್ನೋದನ್ನು ನಾವು ನೋಡೋಣ ಸ್ನೇಹಿತರ. ಹರ್ ನೇಮ್ ವಾಸ್ ಜೋನ್ ಅಂತೇಳಿ. ಆ್ಯಸ್ ಅ ರಿಸಲ್ಟ್ ದೇ ಕುಡ್ ನಾಟ್ ಸೆಂಡ್ ಹರ್ ಟು ಸ್ಕೂಲ್. ಹರ್ ಫಾದರ್ ವಾಸ್ ಅ ಫಾರ್ಮರ್. ದ ಫ್ಯಾಮಿಲಿ ವಾಸ್ ವೆರಿ ಪುವರ್ ಅಂತೇಳಿ ಇದಕ್ಕೆ 4 ಸೆಂಟೆನ್ಸಸ್ಗಳಿದ್ದಾವೆ. ಹಾಗಾದರೆ 75ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಅದು ಆಪ್ಷನ್ 1 ಆಗಿರುತ್ತೆ. ಪಿ ಫಸ್ಟ್ ಒನ್ ಬರುತ್ತೆ, ಆರ್ ಸೆಕೆಂಡ್ ಒನ್ ಬರುತ್ತೆ, ಎಸ್ ಥರ್ಡ್ ಒನ್ ಬರುತ್ತೆ, ಕ್ಯೂ ಫೋರ್ತ್ ಒನ್ ಬರುತ್ತೆ ಸ್ನೇಹಿತರೆ. ಅಂದರೆ ಸೊ ಹರ್ ನೇಮ್ ವಾಸ್ ಜೋನ್, ಹರ್ ಫಾದರ್ ವಾಸ್ ಅ ಫಾರ್ಮರ್, ದ ಫ್ಯಾಮಿಲಿ ವಾಸ್ ವೆರಿ ಪುವರ್, ಆ್ಯಸ್ ಅ ರಿಸಲ್ಟ್ ದೇ ಕುಡ್ ನಾಟ್ ಸೆಂಡ್ ಹರ್ ಟು ಸ್ಕೂಲ್ ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ರೀಅರೇಂಜ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮೇನ್ ಕ್ವಶನ್ ನಂಬರ್ 4 ಒಳಗಡೆ ಪಾರ್ಟ್ ಬಿ ಏನಿದೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಬಿಡೋಣ. ಇಲ್ಲಿ ಮತ್ತೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹೊಸ ಕ್ವಶನ್ಸ್ಗಳನ್ನು ನಾವು ಏನಿದೆ ಅದರದ್ದು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ. ಇನ್ ಈಚ್ ಆಫ್ ದ ಕ್ವಶನ್ಸ್ a sentence has been divided into 6 parts. The first and the last part of the sentences are given. ಅಗೇನ್ ಇಲ್ಲಿ ಮತ್ತೆ ರೀಅರೇಂಜ್ಮೆಂಟ್ಗೆ ಇದೆ. ಸೊ ಒಂದು ಸೆಂಟೆನ್ಸನ್ನು 6 ಪಾರ್ಟ್ಗಳಾಗಿ ವಿಂಗಡಣೆ ಮಾಡಲಾಗಿರುತ್ತೆ. ಈ 6 ಪಾರ್ಟ್ಗಳಲ್ಲಿ ಮೊದಲನೇದು ಮತ್ತು ಕೊನೆಯ ಒಂದು ಪಾರ್ಟನ್ನು ಕೊಟ್ಟಿರ್ತಾರೆ. ಇನ್ನು ಉಳಿದಿರ್ತಕ್ಕಂಥ 4 ಪಾರ್ಟ್ಗಳನ್ನು ನಾವು ಅಗೇನ್ ರೀಅರೇಂಜ್ ದ ಅದರ್ 4 ಪಾರ್ಟ್ಸ್ ಪಿ ಕ್ಯೂ ಆರ್ ಎಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಚೂಸ್ ಫ್ರಮ್ ದ ಆಪ್ಷನ್ಸ್ ಗಿವನ್ 1, 2, 3 ಆರ್ 4. ಅಗೇನ್ ರೀಅರೇಂಜ್ಮೆಂಟ್ ಮೇಲೆ ಇರ್ತಕ್ಕಂತಹ ಮತ್ತೊಂದು ಕ್ವಶನ್ ಆಗಿರುತ್ತೆ ಸ್ನೇಹಿತರೆ ಇದು. ಸೊ ಹಾಗಾದರೆ ನೋಡ್ಕೊಂಬಿಡೋಣ ಏನಿದೆ ಅಂತೇಳಿ. 76ನೇ ಕ್ವಶನ್ನು. 76ನೇ ಕ್ವಶನ್ಗೆ ಫಸ್ಟ್ ಸೆಂಟೆನ್ಸ್ ಇದೆ, ಇಟ್ ಗಿವ್ಸ್ ಮೀ, ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಏನಿದೆ, ಟು ಚೇಂಜ್ ದ ನೇಮ್ ಆಫ್ ಯುವರ್ ಕಂಪನಿ. ಇವೆರಡು ಅಂತೂ ಫಿಕ್ಸ್ ಆಗಿರುತ್ತೆ. ಇದ್ರ ಮಧ್ಯದೊಳಗಡೆ ಸೊ ಟು ದಿಸ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್, ಗ್ರೇಟ್ ಪ್ಲೇಸರ್ ಟು ವೆಲ್ಕಮ್ ಯು ವಿಚ್ ಹ್ಯಾಸ್ ಬೀನ್ ಕನ್ವೇನ್ಡ್ ಅಂತ 4 ಸೆಂಟೆನ್ಸಸ್ಗಳಿದ್ದಾವೆ. ಹಾಗಾದರೆ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇರ್ತಕ್ಕಂತಹ ಆಪ್ಷನ್ ಯಾವುದಾಗಿರುತ್ತೆ ಈ ಒಂದು 76ನೇ ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ? ಸೊ 76ನೇ ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಸೊ ಫಸ್ಟ್ ಒನ್ ಆಪ್ಷನ್ ಆಗಿರುತ್ತೆ ಸ್ನೇಹಿತರೆ. ಕ್ಯೂ ಅನ್ನೋದು ಫಸ್ಟ್ ಆಗಿರುತ್ತೆ, ಆರ್ ಅನ್ನೋದು ಸೆಕೆಂಡ್ ಆಗಿರುತ್ತೆ, ಪಿ ಅನ್ನೋದು ಥರ್ಡ್ ಆಗಿರುತ್ತೆ, ಆ್ಯಂಡ್ ಎಸ್ ಅನ್ನೋದು ಫೋರ್ತ್ ಒನ್ ಆಗಿರುತ್ತೆ ಸ್ನೇಹಿತರೆ. ಸರಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಯಾವುದು ಅಂದ್ರೆ, ಇಟ್ ಗಿವ್ಸ್ ಮೀ ಗ್ರೇಟ್ ಪ್ಲೇಸರ್ ಟು ವೆಲ್ಕಮ್ ಯು ಟು ದಿಸ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ವಿಚ್ ಹ್ಯಾಸ್ ಬೀನ್ ಕನ್ವೇನ್ಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಆಗಿರುತ್ತೆ ಸ್ನೇಹಿತರೆ 76ನೇ ಕ್ವಶನ್ಗೆ. ಹಾಗೆ 77ನೇ ಕ್ವಶನು ಸಹ ರೀಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ ಆಗಿರುತ್ತೆ. ಸುಮಾರು 4 ಕ್ವಶನ್ಸ್ಗಳನ್ನು ಇಲ್ಲಿ ಸೊ ರೀಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಿರ್ತಾರೆ. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಟು ಟ್ರಾವೆಲ್ ಅಬ್ರಾಡ್ ಅಂತ ಹೇಳಿದೆ ಸ್ನೇಹಿತರ. ದ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಫಸ್ಟ್ ಒನ್ ಏನಿದೆ, ದ ಕ್ವೀನ್ ಹ್ಯಾಸ್ ಡಿಸೈಡೆಡ್ ಅಂತೇಳಿದೆ. ಲಾಸ್ಟ್ ಒನ್ನು ದೇರ್ ಸ್ಟಡೀಸ್ ಅಂತೇಳಿದೆ. ಹಾಗಾದರೆ ಈ ಮಧ್ಯದಲ್ಲಿರ್ತಕ್ಕಂತಹ 4 ಆಪ್ಷನ್ಸ್ಗಳು ಟು ಟ್ರಾವೆಲ್ ಅಬ್ರಾಡ್ ಅಂತೇಳಿದೆ, ಆನ್ ಅ ಸ್ಕೀಮ್ ಅಂತೇಳಿದೆ, ಟು ಹೆಲ್ಪ್ ಯಂಗ್ ಆರ್ಟ್ ಸ್ಟೂಡೆಂಟ್ಸ್ ಅಂತೇಳಿದೆ, ಇನ್ ಆರ್ಡರ್ ಟು ಫರ್ದರ್ ಅಂತೇಳಿದೆ ಸ್ನೇಹಿತರೆ. ಆದರೆ 77ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂದರೆ ಸೆಕೆಂಡ್ ಒನ್ ಆಪ್ಷನು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಕ್ಯೂ ಅನ್ನೋದು ಫಸ್ಟ್ ಆಗಿರುತ್ತೆ, ಆರ್ ಅನ್ನೋದು ಸೆಕೆಂಡ್ ಆಗಿರುತ್ತೆ, ಪಿ ಅನ್ನೋದು ಥರ್ಡ್ ಆಗಿರುತ್ತೆ, ಎಸ್ ಅನ್ನೋದು ಫೋರ್ತ್ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ಏನು ಅಂದ್ರೆ,
The Queen has decided on a scheme to help young art students to travel abroad in order to further ದೇರ್ ಸ್ಟಡೀಸ್ ಅನ್ನೋದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಒಂದು ರೀಅರೇಂಜ್ಮೆಂಟ್ ಆಗಿರುತ್ತೆ ಸ್ನೇಹಿತರ. ಹಾಗೆ ನೆಕ್ಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನು ನೋಡ್ಬಿಡೋಣ. ಸೊ ನೆಕ್ಸ್ಟ್ ಕ್ವಶನ್ನು ಏನಿದೆ ಸ್ನೇಹಿತರ, ಅಗೇನ್ ಮತ್ತೆ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಏನು ಇನ್ಸ್ಟ್ರಕ್ಷನ್ ಇದೆ? ವಿಚ್ ಅಂಡರ್ಲೈನ್ಡ್ ಪಾರ್ಟ್ ಇನ್ ದ ವರ್ಡ್ಸ್ ಈಸ್ ಪ್ರನೌನ್ಸ್ಡ್ ಡಿಫ್ರೆಂಟ್ಲಿ. ಅಂದರೆ ಇಲ್ಲಿ 4 ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಈ 4 ವರ್ಡ್ಗಳಲ್ಲಿ ಡಿಫ್ರೆಂಟ್ ಆಗಿ ಪ್ರೊನೌನ್ಸ್ ಆಗ್ತಾ ಇರ್ತಕ್ಕಂಥ ವರ್ಡ್ ಯಾವುದು ಅಂದರೆ ನಾವು ಐಡೆಂಟಿಫೈ ಮಾಡಬೇಕಿರ್ತಕ್ಕಂತಹ ಡಿಫ್ರೆನ್ಸು ಈ ಲಾಸ್ಟ್ ಅಂಡರ್ಲೈನ್ ಮಾಡಿರ್ತಕ್ಕಂತಹ 2 ಲೆಟರ್ಗಳಲ್ಲಿ. ಸರಿ, ಇಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ ಸ್ನೇಹಿತರ GH. ಇಲ್ಲಿ ನಮ್ಮ ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾದರೆ ಡಿಫ್ರೆಂಟ್ ಆಗಿ ಪ್ರೊನೌನ್ಸ್ ಆಗ್ತಾ ಇರ್ತಕ್ಕಂತಹ ವರ್ಡ್ ಯಾವುದು ಅನ್ನೋದನ್ನು ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಾಗಿರ್ತಕ್ಕಂತಹ ಒಂದು ಕೆಲಸ ಆಗಬೇಕಾಗಿದೆ ಸ್ನೇಹಿತರ. ಹಾಗಾದರೆ ಫಸ್ಟ್ ಒನ್ ಏನಿದೆ? ಟಫ್ ಅಂತ ಹೇಳಿದೆ. ಹಾಗಾದರೆ ಇದು ಫೊನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ ಏನಂತ ಬರುತ್ತೆ? TUF. ಸೊ ಇದು ಇದರ ಒಂದು ಪ್ರೊನೌನ್ಸಿಯೇಷನ್ ಆಗಿರುತ್ತೆ ಟಫ್ ಅನ್ನೋದು. ಹಾಗೆ ಸೆಕೆಂಡ್ ಒನ್ ಏನಿದೆ ಸ್ನೇಹಿತರ? ರಫ್ ಅಂತ ಹೇಳಿದೆ, RUF. ಇದರ ಒಂದು ಪ್ರೊನೌನ್ಸಿಯೇಷನ್ ಟ್ರಾನ್ಸ್ಕ್ರಿಪ್ಷನ್ ಆಗಿರುತ್ತೆ. ಆದರೆ ಸೊ ಥರ್ಡ್ ಒನ್ ಏನಿದೆ? ದೋ ಅಂತ ಹೇಳಿದೆ ಸ್ನೇಹಿತರ, ಅಂದರೆ DHOW. ಇದು ಪ್ರೊನೌನ್ಸಿಯೇಷನ್ ಆಗಿರುತ್ತೆ. ಇಲ್ಲಿ ಎಫ್ ಅನ್ನೋದು ಲಾಸ್ಟಿಗೆ ಎಂಡ್ ಆಗ್ತಾ ಇದ್ರೆ, ಇಲ್ಲಿ ಡೋ ಅನ್ನೋದು ಲಾಸ್ಟಿಗೆ ಎಂಡ್ ಆಗ್ತಾ ಇದೆ ಈ ಒಂದು ವರ್ಡ್ ಒಳಗಡೆ. ಸೊ ಫೋರ್ತ್ ಒಂದು ಆಪ್ಷನ್ ನೋಡ್ಬಿಡೋಣ. ಕಾಫ್ ಅಂತ ಹೇಳಿದೆ, KOF. ಹಾಗಾದರೆ ಈ ಟಫು, ರಫು, ಕಾಫು ಇವು 3 ಸಮನಾಗಿರ್ತಕ್ಕಂಥ ಒಂದು ಪ್ರೊನೌನ್ಸಿಯೇಷನನ್ನು ಕೊಟ್ಟರೆ, ಥರ್ಡ್ ಒಂದು ಆಪ್ಷನ್ನು ಡಿಫ್ರೆಂಟ್ ಆಗಿರ್ತಕ್ಕಂತಹ ಪ್ರೊನೌನ್ಸಿಯೇಷನನ್ನು ಕೊಡ್ತಾ ಇದೆ ದೋ. ಹಾಗಾಗಿ 78ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಥರ್ಡ್ ಒನ್ ಆಗಿರುತ್ತೆ ಸ್ನೇಹಿತರೆ. ಇನ್ನು 79 ಸಹ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ ಇದೆ. ಇಲ್ಲಿ ಐ ಅನ್ನೋ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾದರೆ ಪ್ರೊನೌನ್ಸಿಯೇಷನ್ ಇಲ್ಲಿ ಡಿಫ್ರೆಂಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಆದರೆ ಫಸ್ಟ್ ಒಂದ ಪ್ರೊನೌನ್ಸಿಯೇಷನ್ ಏನಿರುತ್ತೆ? ಮೈಲ್ ಅನ್ನೋದು ಇಲ್ಲಿ ಐ ಅನ್ನೋದು ಪ್ರೊನೌನ್ಸ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಇನ್ನು ಸೆಕೆಂಡ್ ಒನ್ ಏನಿದೆ? ಮಿರಾಕಲ್ ಅಂತೇಳಿದೆ, ಮಿರಾಕಲ್. ಸೊ MIRUKUL. ಇದು ಫೊನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ ಅಂತೇಳಿ ಕರಿತಾ ಇರ್ತೀವಿ. ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಈಜಿ ಆಗಲಿ ಅಂತೇಳಿ MIRUKUL. ಹಾಗಾದ್ರೆ ಥರ್ಡ್ ಒನ್ ಆಪ್ಷನ್ ಏನಿದೆ ಸ್ನೇಹಿತರೆ? ಸೊ ಥರ್ಡ್ ಒನ್ ಆಪ್ಷನ್ನು ಬೈಂಡ್ ಅಂತೇಳಿದೆ. ಫೋರ್ತ್ ಒನ್ ಆಪ್ಷನು ಮೈನ್ ಅಂತೇಳಿದೆ. ಆದರೆ ಈ 3 ಸೆಂಟೆನ್ಸ್ ಒಳಗಡೆ ಇದು ಐ ಆಗಿ ಪ್ರೊನೌನ್ಸ್ ಆದರೆ, ಈ ಒಂದು ಸೆಕೆಂಡ್ ಒಂದು ವರ್ಡ್ ಒಳಗಡೆ ಇ ಆಗಿ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಸೆಕೆಂಡ್ ಒನ್ ಆಪ್ಷನ್ನು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇದ ಪಾರ್ಟ್ ಬಿ. ವಿಚ್ ಆಫ್ ದ ವರ್ಡ್ಸ್ ಈಸ್ ಸ್ಪೆಲ್ಡ್ ಕರೆಕ್ಟ್ಲಿ ಅಂತೇಳಿದೆ ಸ್ನೇಹಿತರೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ವರ್ಡ್ಗಳಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೆಲ್ಲಿಂಗು ಯಾವುದಿದೆ ಅಂತೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಏನಿದೆ? ಪ್ರಿಪೇರ್ಡ್. ಸೆಕೆಂಡ್ ಒನ್ನು ಟ್ರೈಪರ್ಡ್ ಅಂತೇಳಿ ಆಗುತ್ತೆ. ಥರ್ಡ್ ಒನ್ನು ಪ್ರಿಪೇರ್ಡ್ ಅಂತೇಳಿ ಆಗುತ್ತೆ. ಇದು ಟ್ರೈಪರ್ಡ್ ಅಂತೇಳಿ ಆಗುತ್ತೆ. ಈ 4ರೊಳಗಡೆ ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೆಲ್ಲಿಂಗನ್ನು ಒಳಗೊಂಡಿರ್ತಕ್ಕಂತಹ ಒಂದು ವರ್ಡ್ ಯಾವುದಾಗಿರುತ್ತೆ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಆದರೆ ಇಲ್ಲಿ ಒಂದು ವರ್ಡು ಡಬಲ್ ಆಗಬೇಕು ಅಂದರೆ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತಾ ಇರ್ತೀವಿ ನಾವು. ಏನು ಫಾರ್ಮುಲಾ ಯೂಸ್ ಮಾಡ್ತಾ ಇರ್ತೀವಿ? CVC ಅಂತೇಳಿ ಇರುತ್ತೆ. ಅಂದರೆ ಕಾನ್ಸೊನೆಂಟ್ ಓವಲ್ ಕಾನ್ಸೊನೆಂಟ್, ಕಾನ್ಸೊನೆಂಟ್ ಓವಲ್ ಕಾನ್ಸೊನೆಂಟ್. ಈ ರೀತಿ ಸೊ ವರ್ಡ್ಸ್ಗಳು ಎಂಡ್ ಆಗಿತ್ತು ಅಂದರೆ ಅದರ ಒಂದು ನೆಕ್ಸ್ಟ್ ವರ್ಡು ಡಬಲ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೆಲ್ಲಿಂಗ್ ಇರುವಂತಹ ಒಂದು ವರ್ಡ್ ಅಂದರೆ ಪ್ರಿಪೇರ್ಡ್. PREFERRED ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂತಹ ಸೊ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ. ಅಂದರೆ 81
ಇದು ಸಹ ಕರೆಕ್ಟು ಯಾವ ಸ್ಪೆಲ್ಲಿಂಗ್ ಇದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅನ್ನೋದನ್ನು ಸ್ವಲ್ಪ ನೋಡಿ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಅಗೇನ್ ಥರ್ಡ್ ಒನ್ ಏನಿದೆ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ. COMMITTE ಇದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ 81ನೇದಕ್ಕೆ. ಫೈಂಡ್ ದ ವರ್ಡ್ ದಟ್ ಈಸ್ ಸ್ಪೆಲ್ಡ್ ರಾಂಗ್ಲಿ, ಅಂದರೆ ರಾಂಗ್ ಆಗಿ ಸ್ಪೆಲ್ ಆಗಿರ್ತಕ್ಕಂಥ ವರ್ಡ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡು ಅಂತಂದು ಹೇಳಿದ್ದಾರೆ. ಫಸ್ಟ್ ಒನ್ ಫಿಲೋ, ಸೆಕೆಂಡ್ ಒನ್ ಬಫೆಲೋ, ಥರ್ಡ್ ಒನ್ ವಾಲೋ, ಫೋರ್ತ್ ಒನ್ ಸ್ವ್ಯಾಲೋ ಅಂತೇಳಿ 4 ವರ್ಡ್ಸ್ಗಳಿದ್ದಾವೆ. ಇದರೊಳಗಡೆ ತಪ್ಪಾಗಿರ್ತಕ್ಕಂಥ ಸ್ಪೆಲ್ಲಿಂಗ್ ಯಾವುದಿದೆ ಅಂದರೆ ಸೆಕೆಂಡ್ ಒನ್ ಆಪ್ಷನ್ ಏನಿದೆ ಬಫೆಲೋ, ಈ ಬಫೆಲೋ ಅನ್ನೋದು ತಪ್ಪಾಗಿರ್ತಕ್ಕಂತಹ ಒಂದು ವರ್ಡ್ ಆಗಿರುತ್ತೆ ಸ್ನೇಹಿತರೆ. ಆದರೆ ಸರಿಯಾಗಿರ್ತಕ್ಕಂತಹ ಒಂದು ಸ್ಪೆಲ್ಲಿಂಗ್ ಯಾವುದು ಅಂದರೆ BUFFALO. ಅಗೇನ್ ಇದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ. ಆದರೆ 83 ಕಂಪೇರಬಲ್, ಲೇಬಲ್, ಟೇಬಲ್, ಫೇಬಲ್. ಆದರೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು? ಸೆಕೆಂಡ್ ಒನ್. ಇದು ಸ್ಪೆಲ್ಲಿಂಗ್ ತಪ್ಪಾಗಿದೆ ಸ್ನೇಹಿತರೆ. LABEL ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಸ್ಪೆಲ್ಲಿಂಗ್ ಆಗಿರುತ್ತೆ. ಇನ್ನು ವಿಚ್ ವರ್ಡ್ ಈಸ್ ಪ್ರೊನೌನ್ಸ್ಡ್ ಡಿಫ್ರೆಂಟ್ಲಿ ಅಂತೇಳಿ ಕೇಳಿದ್ದಾರೆ. 84 ಮತ್ತು 85ನೇ ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ಸ್ಟ್ರಕ್ಷನ್ ಇದಾಗಿರುತ್ತೆ. ಸೊ ಏನಿದೆ 84, ಸೊ ಇದರದೊಂದು ಫೋನೆಟಿಕ್ ಟ್ರಾನ್ಸ್ಕ್ರಿಪ್ಷನನ್ನು ನೋಡಿಬಿಡೋಣ. GLUV ಗ್ಲವ್ ಅಂತೇಳಿದೆ. ಸೊ ಸೆಕೆಂಡ್ ಒನ್ನು ಲವ್ ಅಂತೇಳಿದೆ. ಥರ್ಡ್ ಒನ್ನು ಅಬೋವ್ ಅಂತೇಳಿದೆ. ಫೋರ್ತ್ ಒನ್ನು ಸ್ಟೋವ್ ಅಂತೇಳಿದೆ ಸ್ನೇಹಿತರೆ. ಆದರೆ ಡಿಫ್ರೆಂಟಾಗಿ ಸ್ಪೆಲ್ ಆಗ್ತಾ ಇರ್ತಕ್ಕಂತಹ ವರ್ಡ್ ಯಾವುದು ಅಂದರೆ ಅದು ಫೋರ್ತ್ ಒನ್ ಆಗಿರುತ್ತೆ ಸ್ನೇಹಿತರೆ. ಸೊ ಫೋರ್ತ್ ಒನ್ನು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ. ಇನ್ನು 85th ಕಾಟ್. ಸೊ ಸೆಕೆಂಡ್ ಒನ್ನು ಕೋರ್ಟ್, ಥರ್ಡ್ ಒನ್ನು ಪಾಟ್, ಫೋರ್ತ್ ಒನ್ನು ಟಾಟ್. ಇವು ಪ್ರೊನೌನ್ಸಿಯೇಷನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂತಹ ಒಂದು ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಅಂದರೆ ಕಾಟ್, ಕೋರ್ಟ್, ಪಾಟ್, ಟಾಟ್ ಅಂತೇಳಿ. ಆದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಸೆಕೆಂಡ್ ಒನ್ ಏನಿದೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿವರೆಗೂ 2003ರ HSTRನ ಹಳೆಯ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸುಮಾರು 85 ಕ್ವಶನ್ಸ್ಗಳನ್ನು ನಾವು ನೋಡಿದ್ದಾಗಿದೆ ಸ್ನೇಹಿತರೆ. ಇನ್ನು ಉಳಿದಿರ್ತಕ್ಕಂಥ 15 ಕ್ವಶನ್ಸ್ಗಳು ಇಂಗ್ಲೀಷ್ ಮೆಥಡಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಅವುಗಳನ್ನು ಮುಂದಿನ ಕ್ಲಾಸ್ ಒಳಗಡೆ ನಾವು ಡೀಟೇಲ್ ಆಗಿ ಡಿಸ್ಕಸನ್ನು ಮಾಡೋಣ ಅಂತಂದು ಹೇಳ್ತಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ ಅಂಟಿಲ್ ದ ನೆಕ್ಸ್ಟ್ ಕ್ಲಾಸ್.